ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಸುದೀಪ್ ಅವರ ನಿರ್ದೇಶನದಲ್ಲಿ ವೀರಮದಕರಿ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ನಮ್ಮ ಧರ್ಮ ಅವರು ಒಂದು ಪ್ರಮುಖ ಪಾತ್ರವನ್ನು ಮಾಡ್ತಾರೆ. ಆ ಪಾತ್ರ ಯಾವುದು, ಆ ಸಿನಿಮಾ ಇವರಿಗೆ ಹೇಗೆ ಬಂತು ಮತ್ತು ಅವರ ಎಕ್ಸ್ಪೀರಿಯನ್ಸ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ? ಸೂಪರ್. ಓಕೆ ಸರ್, ಸುದೀಪ್ ಅವರ ಡೈರೆಕ್ಷನಲ್ಲಿ ವೀರಮದಕರಿ ಅಂತ ಒಂದು ಸಿನಿಮಾ ಮಾಡ್ತೀರಾ. ಆ ಸಿನಿಮಾ ಹೇಗೆ ಶುರುವಾಯಿತು, ನಿಮ್ಮವರೆಗೂ ಹೇಗೆ ಬಂತು? ಡೈರೆಕ್ಷನ್ ಸುದೀಪ್ ಆಲ್ರೆಡಿ ಮೈ ಆಟೋಗ್ರಾಫ್ ಎಲ್ಲ ಮಾಡಿದ್ರು. ಹೌದು, ಅದು ಆ್ಯಕ್ಚುಲಿ ಅದು ಮಾಡಬೇಕಿತ್ತು, ಅದು ಮಿಸ್ ಆಗೋಯ್ತು ನನಗೆ ಕ್ಯಾರೆಕ್ಟರ್. ಸೇಮ್ ಹಿಂಗೆ ಶೂಟಿಂಗ್ ಇದೆ ಡೇಟ್ಗಳಲ್ಲಿ ಇದಾಯಿತು, ಅದು ಮಿಸ್ ಮಾಡ್ಕೊಂಬಿಟ್ಟೆ. ಅದರಲ್ಲೂ ಸುದೀಪ್ ಪ್ರೊಡಕ್ಷನ್ ಬೇರೆ ಇತ್ತು, ಮಿಸ್ ಆಯಿತು. ಇದು ವೀರಮದಕರಿ ಅಂದರೆ ನಮ್ಮ ದಿನೇಶ್ ಗಾಂಧಿ ಅಂತ ಪ್ರೊಡ್ಯೂಸರ್ ತೀರೋದ್ರು ಅವರು. ಸುದೀಪ್ಗೂ ಸ್ನೇಹಿತ, ನಮಗೂ ಸ್ನೇಹಿತನೇ. ಇದು ಅಷ್ಟೇ, ವೀರಮದಕರಿ ಏನು ಸುಮ್ಮನೆ ಇಲ್ಲ. 2008-09 ಟೈಮಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಕಮರ್ಷಿಯಲ್ ಪಿಕ್ಚರು, ಹೈಯೆಸ್ಟ್ ಬಜೆಟು. ಯಾಕಂದರೆ ಅದು ವಿಕ್ರಮ್ ಆರ್ಕುಡ್ ಅಂತ ಇದೇ ರಾಜಮೌಳಿ ಅವರು ಮಾಡಿದರು. ರವಿತೇಜ ಹೀರೋ ಅದರಲ್ಲಿ, ತೆಲುಗುಲಿ. ಅಲ್ಲಿ ತುಂಬಾ ಮೋರ್ ದ್ಯಾನ್ 20-25 ಕ್ರೋರ್ಸ್ ಮಾಡಿದ್ರು ಅವಾಗಲೇ. ಈಗ ನಾವು ಹೆಂಗೆ ಮಾಡೋದು ಇದು? ಆಮೇಲೆ ಸುದೀಪ್ದು ಡೈರೆಕ್ಷನ್ ಬೇರೆ, ಸೆಕೆಂಡ್ ಡೈರೆಕ್ಷನ್ ಐ ಥಿಂಕ್, ಸೆಕೆಂಡ್ ಡೈರೆಕ್ಷನ್ ಸುದೀಪ್ ಅವ್ರದ್ದು. ಜೊತೆಗೆ ದಿನೇಶ್ ಗಾಂಧಿ ಅಷ್ಟೇ ನಂಬಿಕೆ ಇಟ್ಟು ಸುದೀಪ್ಗೆ ಇದು ಮಾಡಿದ್ರು. ಸುದೀಪು ಅಷ್ಟೇ ಅದಕ್ಕೆ ತಕ್ಕಂತೆ ಏನು ನ್ಯಾಯ ಒದಗಿಸ್ಬೇಕು ಮಾಡಿದ್ರು. ಸೂಪರ್ ಪಿಕ್ಚರು, ಸೂಪರ್ ಇದು. ನನಗಂತೂ ಪಿಕ್ಚರು ನನಗೆ ರಿಲೀಸ್ ಆದಮೇಲೆ ಅದು ಕ್ಯಾರೆಕ್ಟ್ರ್ ವ್ಯಾಲ್ಯೂ ಗೊತ್ತಾಯಿತು. ನನ್ನ ಕ್ಯಾರೆಕ್ಟ್ರು, ನಾನು ಮಾಡಿದ ಕ್ಯಾರೆಕ್ಟ್ರು. ಸುದೀಪ್ ಈ ಥರ ಹಿಂಗೆ ಅಂದಾಗ ಆ ಪಿಕ್ಚರ್ ನೋಡಿದ್ದೆ ನಾನು ತೆಲುಗುಲಿ. ಯಾವನು ಹೆಂಡ್ತಿಗೆ ಅವನು ಇದು ಆತ ಅಸಹ್ಯ ನಡ್ಕೊತಿರು, ನಾನು ಮಕ್ಳು ತಲೆ ಬಗ್ಸ್ಕೊಂಡು ನಾನು ಒಂಥರ ಚೈಲ್ಡ್ ಥರ ಹೋಗ್ಲ, ನಾನು ಆಗಲ್ಲ, ಆ ಪಾತ್ರ ಮಾಡಲ್ಲ ಅಂತ ಹಿಂಗೆ ಜಗಳ ಮಾಡಿದ್ದೆ ಸುದೀಪ್. ಇಲ್ಲ ಕಣೋ ಮಗ, ನಿಂಗೆ ಗೊತ್ತಿಲ್ಲ, ಸಖತ್ತಾಗಿದೆ, ಮಾಡಿ ರೋಲ್ ಮಾಡು, ನಿನ್ಗೆ ಒಳ್ಳೆ ಹೆಸರು ಬರುತ್ತೆ, ಇನ್ನೂ ಡಿಫ್ರೆಂಟಾಗಿ ಹೆಸರು ಬರುತ್ತೆ ನಿನಗೆ, ಹಂಗೆ ಹಿಂಗೆ ಅಂತ ಸುದೀಪ್ ಹೇಳಿದ್ಮೇಲೆ ಸರಿ ಇನ್ನು ಸುದೀಪ್ ಮಾತು ತೆಗಿಯಂಗಿಲ್ಲ, ಆಯ್ತಪ್ಪ ಮಾಡ್ತೀನಿ ಅಂದ್ಬಿಟ್ಟು ತುಂಬ ಬೇಜಾರಲ್ಲಿ ಒಪ್ಕೊಂಡು ಬೇಜಾರಲ್ಲಿ ಮಾಡಿದ್ದೆ ಅದು ಕ್ಯಾರೆಕ್ಟ್ರು ನಾನು. ಬಟ್ ಯಾವಾಗ ಅದು ಅದರಲ್ಲೂ ಸುದೀಪ್ ಡೈರೆಕ್ಷನ್ ಬೇರೆ, ಸುದೀಪ್ದು ನಾವು ಆ್ಯಕ್ಟಿಂಗ್ ನೋಡ್ಕೊಂಡೆ ಜೊತೆನೇ ಬೆಳೆದವ್ರು. ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದವರು. ಜೊತೆಗೆ ಸುದೀಪ್ ಸಕ್ಸಸ್ಫುಲ್ ಒಂದೊಂದು ಆ್ಯಕ್ಟಿಂಗಲ್ಲೂ ಒಂದೊಂದು ಸಿನಿಮಾಲು ಬೇರೆ ಬೇರೆ ವೇರಿಯೇಷನ್ ಮಾಡ್ತಾಯಿದ್ದು ನೋಡಿ ನನಗೆ ಅದು ಖುಷಿ ಆಗೋದು. ನಾನು ಒಂಥರ ಇಷ್ಟಪಡ್ತಿದ್ದೆ. ಸೊ ಇನ್ನು ಈ ಸಿನಿಮಾಲಿ ಕೆಲವು ಟೈಮ್ ಎಮೋಷ್ನಲ್ ಸೀನು, ಆಮೇಲೆ ತುಂಬ ನಕ್ಸೋದು ಜಾಸ್ತಿ ಸುದೀಪ. ನಿಮಗೆ ಸುದೀಪ್ ಸೀರಿಯಸ್ ರೋಲ್ಗಳು ಮಾಡಿರ್ಬೋದು, ಏನೇ ಇದು ಮಾಡಿರ್ಬೋದು, ಒನ್ ಆಫ್ ಅ ಬೆಸ್ಟ್ ಕಮಿಡಿಯನ್. ಅಷ್ಟು ಚೆನ್ನಾಗಿ ನಗಿಸ್ತಾನೆ, ಇದು ಮಾಡ್ತಾನೆ. ಆ ಥರ ಒಳ್ಳೆ ಇದು. ಸೆಟ್ಟಲ್ಲಿ ಸೀರಿಯಸ್ ಸೀನ್ ಇದ್ದಾಗ ನಂದು ಸುದೀಪ್ದು ಕಾಂಬಿನೇಷನ್ ಇದಿತ್ತು ಅಂದರೆ ಇಲ್ಲಿವರೆಗೂ ನಾವಿಬ್ಬರು ಒಂದೇ ಟೇಕಿಗೆ ಬಿಟ್ಟು ಓಕೆನೇ ಮಾಡಿಲ್ಲ. ಒಂದು ಸುದೀಪ್ ನಗ್ತಾರೆ, ಇಲ್ಲ ನಾನು ನಾಗ್ತೀನಿ. ಹಂಗಾಗಿ ಅದರಲ್ಲಿ ಎಂಡಿಂಗಲ್ಲೂ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾ ಮುಗಿದ್ಮೇಲೆ ವರ್ಕಿಂಗ್ ಇದನ್ನೆಲ್ಲ ಹಾಕಿದ್ದಾರೆ ವಿಡಿಯೋ, ಅದರಲ್ಲೂ ಅಷ್ಟೇ ಮಾಡ್ತಿರ್ಬೇಕಾದ್ರೆ ನಕ್ಕಿದ್ದೀವಿ ಇಬ್ಬರು. ಅದು ಹಂಗೆ ಬಂದಿದೆ. ಸೊ ಅಂದರೆ ಏನಕ್ಕೆ ಇದು ಹೇಳಿದೆ ಅಂದರೆ ಆ ಕ್ಯಾರೆಕ್ಟ್ರು ಬಂದು ತುಂಬಾ ಸೀರಿಯಸ್, ಅದು ತುಂಬ ಇಂಪಾರ್ಟೆಂಟ್ ರೋಲ್ ಅದು. ಶಿಂದೆ ಅಂತ ಏನು ಆ ಕಡೆ ಕಾನೂನನ್ನ ಕೈ ತೊಗೊಳಕ್ಕಾಗಲ್ಲ, ಯಾಕಂದರೆ ಸೀನಿಯರ್ ಆಫೀಸರ್ಸು, ಮಿನಿಸ್ಟರ್ಸ್ ಎಲ್ಲ ಅಲ್ಲಿನ ಒಬ್ಬ ಬಾಬ್ಜಿ ಅನ್ನೋನ್ನ ಕೈ ಹಿಡಿದಿರ್ತಾರೆ. ಇದಕ್ಕೆ ಒಬ್ಬ ಪವರ್ಫುಲ್ ಆಫೀಸರ್ ಬೇಕು. ಅದರಲ್ಲಿ ಸುದೀಪ್ ಡಬಲ್ ಆ್ಯಕ್ಟಿಂಗ್ ಬೇರೆ, ಡಬಲ್ ಆ್ಯಕ್ಟಿಂಗ್. ಒಂದು ನಾರ್ಮಲ್ ಕಳ್ಳದ ಪಾತ್ರ, ಇನ್ನೊಂದು ಪೊಲೀಸು. ಸೊ ಹೆಂಗೆ ಇದನ್ನು ಕನ್ವಿನ್ಸ್ ಮಾಡೋದಕ್ಕೆ ಒಂದ್ಸಲಿ ನಾವು ನೋಡಿದಾಗ ಅವರು ಸುದೀಪು ಆ ಹಳೆ ಕಾಪ್ ಥರನೇ ಇದ್ದಾರೆ ಅಂತ ಹೇಳಿ ನಾವೇ ಅದನ್ನು ಇದು ಮಾಡಿ ರೆಡಿ ಮಾಡೋದು. ಮಾಡ್ತಾ ಬರ್ತಾ ಯಾವಾಗ ಸೀರಿಯಸ್ ಆಗುತ್ತೆ ಸೀನು, ಆ ಸೀರಿಯಸ್ ಎಪಿಸೋಡ್ ಎಲ್ಲ ನಿಜವೂ ಸುದೀಪು ಒಂದೊಂದು ಇದು ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು. ನಾನು ಏನಿಲ್ಲ, ಈಗ ಆ್ಯಸ್ ಅ ಡೈರೆಕ್ಟ್ರ್ ಮಾತು ನಾವು ಕೇಳಬೇಕಾದ್ರೆ ಡೈರೆಕ್ಟ್ರ್ ಹೆಂಗೆ ಹೇಳೋದು ಹಂಗೆ ಮಾಡಿದ್ವಿ. ಅದಕ್ಕೆ ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂದಿದ್ದು. ಅದು ಬಂದಾದ್ಮೇಲೆ ನನಗೆ ವೀರಮದಕರಿಲಿ ಅದಕ್ಕೂ ಅಷ್ಟೇ ಕರ್ನಾಟಕ ಕಲಾ ಸಾಧನೆ ಅವಾರ್ಡ್ ಬಂತು, ಅಕಾಡೆಮಿಕ್ ಅವಾರ್ಡ್ ಬಂತು. ವೀರಮದಕರಿಗೆ ತುಂಬ ಒಳ್ಳೆ ಹೆಸರು ಬಂತು ನನಗೆ. ಅದು ಎಲ್ಲ ನಮ್ಮ ಸುದೀಪ್ಗೆ ಹೋಗ್ಬೇಕು ಅದು ಕ್ರೆಡಿಟು. ಸುದೀಪ್ ಅಷ್ಟು ಚೆನ್ನಾಗಿ ಮಾಡಿಸೋರು. ಆಮೇಲೆ ಅರುಣ್ ಸಾಗರ್ ಇದ್ದಾರೆ ಅದರಲ್ಲಿ, ಎಲ್ಲ ಟೆರರ್ ಆ್ಯಕ್ಟರ್ಸ್. ನಮ್ಮ ದೊಡ್ಡಣ್ಣ ಇರ್ಬೋದು, ಬಾಬ್ಜಿ ಅಂತ ಆ್ಯಕ್ಚುಲಿ ಮಂಗಳೂರವರು. ಅವರು ಒಳ್ಳೆ ಥಿಯೇಟರ್ ಆರ್ಟಿಸ್ಟು, ಬ್ಯಾಂಕಲ್ಲಿ ಭಾಳ ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ ಇವಾಗ್ಲೂ. ಆ ಬ್ಯಾಂಕ್ ಜಾಬ್ಗೋಸ್ಕರ ಆ ಮನುಷ್ಯ ಆಫ್ಟರ್ ವೀರಮದಕರಿ ಒಂದು ಒಂದು 50 ಅಲ್ಲ 100 ಸಿನಿಮಾ ಆಫರ್ ಬಂದಿರ್ಬೋದು. ಎಲ್ಲ ಮೇಜರ್ ಕ್ಯಾರೆಕ್ಟ್ರು, ಮೇಜರ್ ಹೀರೋಗಳ ಜೊತೆ.
ಬಟ್ ಆ ಮನುಷ್ಯ ಪ್ರೊಫೆಷ್ನಲ್ಲು ಜಾಬ್ ಲೈಫು ಅದು ಇಂಪಾರ್ಟೆಂಟ್ ಅಂತ ಬಿಡಲಿಲ್ಲ. ಒಂದು ವೇಳೆ ಬಿಟ್ಟಿದ್ರು ಇಷ್ಟೊಂದು ತುಂಬ ದೊಡ್ಡ ಆ್ಯಕ್ಟರ್ ಆಗಿರ್ತಾರೆ. ಇವತ್ತೇನು ನಮ್ಮ ರಂಗಾಯಣ ರವಿಶಂಕರ್ ಎಲ್ಲ ಯಾವ ಸ್ಟೇಜಲ್ಲಿದ್ದಾರೆ ಆ ಸ್ಟೇಜಲ್ಲಿ ಇರ್ತಾಯಿದ್ರು ಅವರು. ಬಾಬ್ಜಿ ಗೋಪಿ ಅಂತ ಒಬ್ಬ ಸೂಪರ್ ಆ್ಯಕ್ಟರ್ ಅವರು. ಬಿಕಾಸ್ ಆಫ್ ದಿಸ್ ಅವರು ಜಾಬ್ಗೋಸ್ಕರ ಅವರು ಮಾಡಲಿಲ್ಲ. ಮಂಗಳೂರಿಂದ ಅಪ್ ಆ್ಯಂಡ್ ಡೌನ್ ಮಾಡಬೇಕು, ಆ ಕಾರಣಕ್ಕೋಸ್ಕರ ಎಷ್ಟೋ ಸಿನಿಮಾ ಬಿಟ್ಬಿಟ್ರು. ಮಧ್ಯೆ ಯಾವುದಾದ್ರು ಒಂದು ಸಿನಿಮಾ ಮಾಡ್ತಾರೆ, ನಮ್ಗೆ ಅದೇ ಬೇಜಾರು ಅವ್ರ ಮೇಲೆ. ನಮಗೆ ಅಂದ್ರೆ ಬೇಕು ಅನ್ನೋರ್ಗೆ ಸಿಗಲ್ಲ ಹಂಗೆ ಆ ಥರ. ಬಟ್ ಆ ವ್ಯಕ್ತಿ ಪಾಪ ಎಥಿಕ್ಸ್ ಇಟ್ಕೊಂಡು ಮಾಡಿದ್ರು. ಅಂದರೆ ಜಾಬ್ ಅದು ಲೈಫ್ ಅದು ಅದು ಯಾಕಂದ್ರೆ ಅದು ಗೌರ್ಮೆಂಟ್ ಜಾಬ್ ಥರ. ಹೌದು ಹೌದು ಹೌದು. ಹೆಂಗಪ್ಪ ಅನ್ನೋದು ಅವ್ರಿಗೆ ಧೈರ್ಯ ಬರಲಿಲ್ಲ. ಇಲ್ಲ ಅಂದ್ರೆ ಅವರು ಇಷ್ಟೊತ್ತಿಗೆ ಇಂಡಸ್ಟ್ರಿ ಒಂದು ರೌಂಡ್ ಆಳಿರೋರು ಅವರು. ಅಂದ್ರೆ ಇರುತ್ತಲ್ಲ ಸರ್, ಇಂಡಸ್ಟ್ರಿ ಅಂತಂದ್ರೆ ಸರ್ಟಿನಿಟಿ ಇರಲ್ಲ ಅದ್ರಲ್ಲಿ, ಯಾವಾಗ ಏನ್ ಬೇಕಿದ್ರು ಆಗ್ಬೋದು. ನಮ್ಮದೇ ತಗೊಳ್ಳಿ, ನಾವೇ ಹೌದು ಹೌದು ಅಂದಂಥ ಸಿನಿಮಾಗಳು ಮಾಡಿ ಅಷ್ಟು ಜನ ಡೈರೆಕ್ಟರ್ ಜೊತೆ ಮಾಡಿ ಈಗ ಹೊಸಬ್ರುಗಳು ಹೆಂಗೆ ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಸಿನಿಮಾಗಳು ಕಮ್ಮಿ ಆಗಿದೆ, ಇಲ್ಲ ಅಂತ. ಈಗ ಒಂದು ಪ್ಯಾನ್ ಇಂಡಿಯಾ ಅದೃಷ್ಟನ ದುರಾದೃಷ್ಟನ ಅದೇ ಒಂದು ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಎಲ್ಲರಿಗೂ. ಯಾಕಂದ್ರೆ ಅದು ಬಂದಾಗ ನಾವೇನು ಅಂದ್ಕೊಂಡ್ವಿ ಕನ್ನಡದಲ್ಲಿ ಈ ಥರ ಹಿಟ್ಟಾಯಿತು, ಸೊ ಸಿಕ್ಕಾಪಡೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ, ನಾವು ಸಖತ್ ಬ್ಯುಸಿ ಇರ್ತೀವಿ, ಹಂಗೆ ಹಿಂಗೆ ಅಂದ್ಕೊಂಡ್ವಿ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಬರೀ ಪ್ಯಾನ್ ಇಂಡಿಯಾಗೆ ವೆಯ್ಟ್ ಮಾಡ್ತಾರೆ ಜನ ಹೊರತು ನಾರ್ಮಲ್ ಸಿನಿಮಾ ಮಿನಿಮಮ್ 6 to 7 crores ಬಜೆಟ್ ಮಾಡಿದ್ರು ಥಿಯೇಟ್ರಿಗೆ ಬಂದು ನೋಡ್ತಾರೆ. ನೋಡಲ್ಲ. ಹೌದು. ಅದು ಏನು ರೀಸನ್ ಅಂತ ನಾವು ಜಡ್ಜ್ ಮಾಡೋಕ್ಕಾಗ್ತಲ್ಲ. ಅಂದ್ರೆ ನೀವು ಹೇಳ್ದಂಗೆ ಕನ್ನಡ ನ್ಯಾಷನಲ್ ವೈಡ್ ಹೋಯ್ತು ಅಂತ ನಾವು ಖುಷಿ ಪಡ್ಬೇಕು ಅಥವಾ ಹಿಂಗಾಯ್ತಲ್ಲ ಇಂಡಸ್ಟ್ರಿ ಏನಪ್ಪ ಅನ್ನೋದು ಥರ ಗೊಂದಲದಲ್ಲಿ ಇದೀವಿ ನಾವು ಇವಾಗ. ಸೊ ವೀರಮದಕರಿ ಸೆಟ್ಟಲ್ಲಿ ಸುದೀಪ್ ಡೈರೆಕ್ಷನ್ ಇರ್ಬೋದು. ಆಮೇಲೆ ಬಾದಾಮಿಲಿ ಮಾಡಿದ್ವಿ. ಬಾದಾಮಿ, ಹೈದ್ರಾಬಾದು, ಬೆಂಗಳೂರು, ಮೈಸೂರು ಎಲ್ಲ ಕಡೆ ಶೂಟಿಂಗ್ ಮಾಡಿದ್ವಿ. ಚೆನ್ನಾಗಿದೆ. ನಮ್ಗೆ ಸುದೀಪೇ ಕುಕ್ಕು. ಸುದೀಪೇ ತುಂಬ ಚೆನ್ನಾಗಿ ನನಗೆ ಫಿಶ್ಶು ಮತ್ತು ಫ್ರೈಡ್ ರೈಸು, ಎಸ್ಪೆಷಲಿ ಸೂಪ್ ತುಂಬ ಚೆನ್ನಾಗಿ ಮಾಡ್ತಿದ್ರು. ಭಾಳ ಇದು ನಮಗೆ ಅಲ್ಲೆಲ್ಲ ಔಟ್ಡೋರ್ ಆದರೆ ಈವ್ನಿಂಗ್ ಪಕ್ಕ ಫಿಕ್ಸ್. ನಾವು ಯಾವುದು ಸೆಟ್ ತಿಂತಾ ಇರಲಿಲ್ಲ. ನಾವು ಸೆಟ್ ಆಗಿಬಿಡ್ತಾಯಿದ್ವಿ ರೂಮಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ತಿನ್ಕೊಂಡು ಇದು ಮಾಡ್ಕೊಂಡು ಬರ್ತಾಯಿದ್ವಿ. ಇದು ಹೇಳಲೇಬೇಕು, ಯಾಕಂದರೆ ವೀರಮದಕರಿ ಟೈಮಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ. ಕೆಲವು ನಂಬ್ತೀನಿ ನಾನು, ಶಾಸ್ತ್ರ ಅಲ್ಲ, ಅದರಲ್ಲಿ ಮದ್ದು ಅನ್ನೋದು ಹಾಕ್ತಾರೆ. ಮದ್ದು ಅನ್ನೋದು ನಿಜಾನೇ ಅದು. ಯಾಕೆಂದರೆ ಎಂಥ ಹಿಂಗೆ ಮೂಳೆಗಳು ಕಾಣೋದು ಸುದೀಪ್. ನೀವು ವೀರಮದಕರಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಸಣ್ಣ ಅದರಲ್ಲಿ ತಿನ್ನಿದ್ರು. ಅದರಲ್ಲಿ ಮೈಗ್ರೇನ್, ಹೆವಿ ತಲೆನೋವು, ಬಿಸಿ ಕಾಯಿಸ್ಬಿಟ್ಟು ಆ ಬಿಸಿ ಬಾಟ್ಲನ್ನೇ ಹಂಗೆ ತಲೆಗೆ ಇಟ್ಕೊಳೋದು. ಅಷ್ಟು ಇದು ಆ ಪೇನಲ್ಲಿ ಡೈರೆಕ್ಷನ್ನು, ಆ ಪೇನಲ್ಲಿ ಇನ್ ಟೈಮಲ್ಲಿ ಮುಗಿಸ್ಬೇಕು. ಯಾಕಂದ್ರೆ ಔಟ್ಡೋರ್ ಬೇರೆ. ಅದೇ ಟೈಮಲ್ಲಿ ಏನು ಐಶ್ವರ್ಯ ರೈದು ಯಾವುದೋ ಸಿನಿಮಾ ಅಲ್ಲಿಗೆ ಮಾಡಬೇಕಾಗಿತ್ತು, ಅಷ್ಟರಲ್ಲಿ ಮುಗಿಸ್ಬೇಕಾಗಿತ್ತು. ಸುದೀಪ್ ಮಧ್ಯದಲ್ಲಿ ತಲೆನೋವು, ಇದೆಲ್ಲ ಟೆನ್ಷನ್ನು. ಪಾಪ ಸಿಕ್ಕಾಪಟ್ಟೆ ಅದಕ್ಕೂ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸುದೀಪ್. ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಆಮೇಲೆ ಆ ಮಧ್ಯದ ಇದು ತೆಗೆದಾಗ ಏನು ಕೂದಲೆಲ್ಲ ಆಚೆ ಬರೋದು, ವಾಮಿಟ್ ಮಾಡಿದ್ರೆ, ಅಷ್ಟೆಲ್ಲ ನರಕ ಅನುಭವಿಸಿ ಆಮೇಲೆ ಅಮ್ಮನ್ನ ಮರೆಯಂಗೆ ಇಲ್ಲ, ಅವ್ರ ತಾಯಿನ. ಅವ್ರು ಅಷ್ಟು ಕಬ್ಬಾಳಮ್ಮನ ಇದಕ್ಕೆ ಹೋಗಿ ಯಾರ್ಯಾರೋ ಗುರುಗಳ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಿ ಅಷ್ಟೆಲ್ಲ ಮಾಡಿ ಅವರು ಮಾಡಿರೋ ಪೂಜೆ ಇವತ್ತು ಸುದೀಪ್ ಕಂಬ್ಯಾಕ್ ಆಗಿರೋದು ಆರೋಗ್ಯದಲ್ಲಿ. ಯಾಕಂದರೆ ತುಂಬ ಏನು ಅಂತ ಎಲ್ಲರೂ ಥರದ್ದು ತುಂಬ ರೆಗ್ಯುಲರ್ ಕುಡ್ಕ ಅಲ್ಲ ಸುದೀಪ್, ನಾನು ನೋಡಿದಂಗೆ ಅಂಥ ಸ್ಮೋಕರ್ ಏನಲ್ಲ, ಆ ಥರ ಏನು ಇರಲಿಲ್ಲ ಸುದೀಪ್. ಬಟ್ ಆದರೂ ಈ ಥರ ಆರೋಗ್ಯ ಆಮೇಲೆ ಎಂಥ ಹೆಲ್ದಿ ಮೈಂಟೈನ್ ಮಾಡೋಂಥ ಅಂಥವ್ರಿಗೆ ಹಿಂಗೆ ಆಗ್ಬಿಡ್ತಲ್ಲ, ಆಗ್ತಾ ಇದೆಯಲ್ಲ, ನಮಗೆ ಭಯ ಆಗೋದು. ಏನಪ್ಪ ಸುದೀಪ್ಗೆ ಹಿಂಗಾರೆ ನಾವು ಹೆವಿ ತಿಂತಾಯಿದ್ವಿ ನಾನ್ ವೆಜ್, ನಮ್ಗೆ ಹೆಂಗೆ ಆಗ್ಬೋದು ಅನ್ನೋದೆಲ್ಲ ಯೋಚನೆ ಆಗ್ಬಿಡ್ತಾಯಿತ್ತು. ಬಟ್ ಆದರೆ ಯಾರು ಕಣ್ಣು ಹಾಕ್ಬಿಟ್ಟು ಏನಾದ್ರು ಮಾಡಿಬಿಟ್ರೆ ಅದು ಏನು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ನಾನು ಸುದೀಪ್ನೇ ನೋಡಿದ್ದು. ಭಾಳ ನರಕ ಅನುಭವಿಸಿದ್ರು, ಹಂಗೆ ಅದರಲ್ಲಿ ಸಕ್ಸಸ್ಸು ಕಾಣಿದ್ರು, ಆಚೆನೂ ಬಂದರು. ಇವತ್ತು ಫುಲ್ 6 ಪ್ಯಾಕ್ ಬಾಡಿ ಬಿಲ್ಡರ್ ಆಗ್ಬಿಟ್ಟಿದ್ದಾರೆ, ಚೆನ್ನಾಗಿದ್ದಾರೆ. ಅಂದರೆ ಅವರು ಅವಾಗ ತಿರುಪತಿ ಆ ಸಿನಿಮಾ ಎಲ್ಲ ಮಾಡಿದಾಗ ಪೂರ್ತಿ ಫಿಟ್ ಆಗಿದ್ರು, ಫೇಸ್ ಎಷ್ಟು ಕ್ಲೀನ್ ಆಗಿತ್ತು. ಬಟ್ ಈ ಮೂವಿಯಲ್ಲಿ ನೋಡಿದ್ರೆ ಪೂರ್ತಿ ಲಿಟ್ರಲಿ ನೀವು ಹೇಳ್ದಂಗೆ ಮೂಳೆ ಕಾಣಿಸುತ್ತೆ. ಹೌದು, ತಿರುಪತಿನೂ ಮಾಡಿದ್ವಿ ನಾವು ಜೊತೆ. ತಿರುಪತಿ ನಮ್ಮ ಶಿವಮಣಿ ಡೈರೆಕ್ಟ್ರು, ಅದಕ್ಕೆ RS ಗೌಡ್ರೆ ಪ್ರೊಡ್ಯೂಸರ್. ಅದಕ್ಕೆ ಅದು ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಅಂದು ಸುದೀಪ್. ಅದ್ರಲ್ಲಿ ನಾನು ಅದೇ ಸೇಮ್ ಒಂದೇ ತಾಯಿ ಮಕ್ಳ ಥರದಲ್ಲಿ ಇದಕ್ಕೆ ಕಿರಿಕಾಗೋದು. ಚರಣ್ ರಾಜ್ ಅವ್ರ ಫಾದರ್ ರೋಲ್ ಮಾಡಿದ್ದಾರೆ. ಸೊ ನನಗೂ ಸುದೀಪ್ಗೆ ಟಗ್ ಆಫ್ ಮಾರೋದ್ರಲ್ಲಿ ಇಡೀ ಸಿನಿಮಾ ಒಳ್ಳೆ ಪಾತ್ರ, ಅದರಲ್ಲೂ ಚೆನ್ನಾಗಿ ಕೊಟ್ಟಿದ್ರು ನನಗೆ. ಅಂದರೆ ನೀವು ಯಾವುದರಲ್ಲಿ ಕಾಪು ಕ್ಯಾರೆಕ್ಟರ್ ಮಾಡಿದಿರೋ, ಕರಪ್ಟ್ ಆಗಿರ್ಬೋದು ಅಥವಾ ಗುಡ್ ಪೊಲೀಸ್ ಆಗಿರ್ಬೋದು, ಎಲ್ಲದರಲ್ಲೂ ಅಷ್ಟೇ ಚೆನ್ನಾಗಿದೆ ನಿಮ್ಮ ಕ್ಯಾರೆಕ್ಟರ್ಸ್. ತಿರುಪತಿ ಸುದೀಪ್ ಕಾಪು, ನಾನು ವಿಲನ್. ಹೌದು ಮಾಡಿದೆ, ಅದೊಂದು ಚೆನ್ನಾಗಿದೆ. ಅದೇ ವೀರಮದಕರಿಯಲ್ಲಿ ಅವ್ರ ಡೈರೆಕ್ಷನಲ್ಲಿ
ಎಲ್ಲ ಯಾರ್ಯಾರು ಆರ್ಟಿಸ್ಟ್ಗಳು ಮಾಡಿದ್ರು ಎಲ್ಲರೂ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಅವ್ರ ಡೈರೆಕ್ಷನ್ ಭಾಳ ಖುಷಿಪಟ್ಟರು. ಆಮೇಲೆ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ ಸುದೀಪ್. ಅಕಸ್ಮಾತ್ ಏನಾದ್ರು ಟೈಮ್ ತೊಗೋಬೇಕು ಈ ಸೀನ್ಗೆ ಅಂದರೆ ಆ ಸೀನ್ಗೆ ಅಷ್ಟೇ ಟೈಮ್ ಕೊಡೋರು. ಭಾಳ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ರು. ಅವತ್ತೊಂದು ಕಾಲಕ್ಕೆ ಅದು ಹೈ ಬಜೆಟ್ ಪಿಕ್ಚರ್ ಅದು. ಲಕ್ಕಿಲಿ ಹೆಂಗೋ ಸಕ್ಸಸ್ ಆಯ್ತು, ಗೆದ್ದು ಸಿನಿಮಾ ಒಳ್ಳೆ ಹೆಸರು ತಂದು ಕೊಡ್ತಾರೆ ಎಲ್ಲರಿಗೂ. ಇವು ಇದಕ್ಕೂ ಮುಂಚೆ ಅವರು ಮೈ ಆಟೋಗ್ರಾಫ್ ಡೈರೆಕ್ಷನ್ ಕೂಡ ಮಾಡಿದ್ರು. ಅವ್ರದೇ ಪ್ರೊಡಕ್ಷನ್ ಕೂಡ ಇತ್ತು. ಅದು ಅವ್ರದೇ ಪ್ರೊಡಕ್ಷನ್. ಇದು ಬಂದು ದಿನೇಶ್ ಗಾಂಧಿ ಪ್ರೊಡ್ಯೂಸರ್. ಆ ಮೂವಿ ಎಕ್ಸ್ಪೀರಿಯನ್ಸ್ ಬೇರೆ ಇತ್ತು ಅವ್ರಿಗೆ, ಸುದೀಪ್ ಅವ್ರಿಗೆ. ಅಯ್ಯೋ ಅದು ಸಿಕ್ಕಾಪಟ್ಟೆ. ನಾವು ಸೆಟ್ಗೆಲ್ಲ ಹೋಗ್ತಾ ಇದ್ವಿ ಶೂಟಿಂಗ್ಗೆ, ಬಟ್ ನಮಗೆ ಯಾರೋ ಬೇರೆ ಪ್ರೊಡಕ್ಷನ್ ಅಂತ ಆ ಥರ ಏನಿಲ್ಲ, ಭಾಳ ಫ್ರೀ ಆಗಿತ್ತು. ಬುಲೆಟ್ ಪ್ರಕಾಶ್ ಎಲ್ಲ ಅದ್ರಲ್ಲಿ ಮಾಡಿದ್ರು, ಎಲ್ಲ ನೋಡ್ತಾ ಇದ್ದೆ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪರ್ಸ್ನಲಿ ನಿಮಗೆ ಹೆಂಗೆ ಅನಿಸ್ತು ಸರ್ ಡೈರೆಕ್ಷನ್? ಏನಕ್ಕಂದ್ರೆ ಸುಮಾರು ಕಲಿತೆ. ಇಲ್ಲ ನಿಜ ಅಲ್ಲ, ಸುಮಾರು ಕಲಿತೆ. ಯಾಕಂದರೆ ತಮಾಷೆ ಅಲ್ಲ, ಒಬ್ಬ ಹೀರೋ ಆಗಿ ಅದರಲ್ಲೂ ಡಬಲ್ ಆ್ಯಕ್ಟಿಂಗು, ಅದರಲ್ಲೂ ಅಲ್ಲಿ ಆ್ಯಕ್ಟ್ ಮಾಡಬೇಕು, ಅಲ್ಲಿ ಆ್ಯಕ್ಷನ್ ಹೇಳಿಸಿ ಇನ್ನೊಬ್ರು ಕೈಲಿ ಕೋಡೇಟ್ರಲ್ಲಿ ಹೇಳಿಸಿ ಮತ್ತೆ ಆ್ಯಕ್ಟ್ ಮಾಡ್ಬೇಕು. ಇಲ್ಲಿ ಅದು ಸರಿ ಬಂತ ಅಂತ ಮತ್ತೆ ಮಾನಿಟ್ರ್ ನೋಡಬೇಕು, ಮಾನಿಟ್ರ್ ನೋಡಿ ಅದರಲ್ಲಿ ಓಕೆ ಆಯ್ತಾ ಇಲ್ಲ ಒನ್ ಮೋರ್ ಮಾಡೋದು. ಸಿಕ್ಕಾಪಟ್ಟೆ ಇದು ಎಫರ್ಟ್ ತುಂಬ. ಅದು ಹಂಗಾಗಿ ಅವರು ತುಂಬ ವೀಕ್ ಆಗಿದ್ದ ಆ ಟೈಮಲ್ಲಿ. ಯಾಕಂದರೆ ಅದು ಪಾಪ ಹೈ ಬಜೆಟ್ ಬೇರೆ ಅವತ್ತೊಂದು ಕಾಲಕ್ಕೆ. ಅದನ್ನು ಆಮೇಲೆ ಮೊದಲೇ ಸುದೀಪ್ನ ಮಾತಾಡೋರು 1000 ಜನ ಇದ್ದಾರೆ, ಸರಿ ಮಾಡಲ್ಲ ಅಂದರೆ ಇನ್ ದ ಸೆನ್ಸ್ ಪ್ರೊಡಕ್ಷನ್ ಹೆವಿ ಖರ್ಚು ಮಾಡಿಸ್ಬಿಡ್ತಾರೆ ಹಂಗೆ ಹಿಂಗೆ ಅಂತ. ಅದನ್ನ ಪಾಪ ಅದನ್ನ ಬೇರೆ ಯೋಚನೆ ಮಾಡ್ಕೊಂಡು ಮಾಡಿರೋದು. ಅವೆಲ್ಲ ಯೋಚನೆ ಮಾಡಿ ತುಂಬ ಚೆನ್ನಾಗಿ ಮಾಡೋದು. ಅಂದ್ರೆ ಡೈರೆಕ್ಷನ್ ಮಾಡ್ಕೊಂಡು ಹೀರೋ ಮಾಡ್ಕೊಂಡು ಅಲ್ಲೇ ಟೈಮ್ ಮೇಂಟೆನೆನ್ಸ್. ಆಮೇಲೆ ನಮ್ಮನ್ನೆಲ್ಲ ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ನಾವೆಲ್ಲ 1-2 ದಿನ ಲೇಟ್ ಆಗೋದ್ರೆ ನಮ್ದೇನಿಲ್ಲ, ಅದು ಲೇಟ್ ಆಯ್ತು ಪೇಮೆಂಟ್ ಮಾಡಬೇಕು ಅನ್ನೋ ಥರ ಇರ್ತಾ ಇದ್ವಿ. ಇದರಲ್ಲೂ ನಮ್ಮ ಸುದೀಪ್ಗೋಸ್ಕರ ನಾವು ಎಷ್ಟೋ ಅದರಲ್ಲಿ ಆ ಸಿನಿಮಾನ ಎಷ್ಟೋ ಬಿಟ್ಬಿಟ್ಟಿದ್ದೀವಿ ದುಡ್ಡು ಬೇಡ ಅಂತ. ಹಂಗೆಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದೀವಿ. ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿವರೆಗೂ ಬಂದಿದೆ, ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಆಕ್ಚುಲಿ ನಿಮ್ಮ ಜರ್ನಿ. ಖಂಡಿತವಾಗ್ಲೂ ಕರ್ಕೊಂಡು ಬಂದಿದೆ ಸರ್. ಪರ್ಟಿಕ್ಯುಲರ್ಲಿ ನಿಮ್ಮ ಕ್ಯಾರೆಕ್ಟರಲ್ಲಿ ಒಂದು ಸೀನ್ ಅದು ತುಂಬ ಹೈಲೈಟ್ ಆಗಿದೆ. ಹೈಲೈಟ್ ಅನ್ನೋದಕ್ಕಿಂತ ತುಂಬ ಎಮೋಷ್ನಲ್ ಆಗಿದೆ. ಆ ಸೀನೆಲ್ಲ ಹೇಗೆ ಶೂಟ್ ಆಯಿತು ಸರ್? ಪ್ರಿಪ್ರೇಷನ್ ಮಾಡೋರು ನೀಟಾಗಿ ಹಿಂಗೆ. ಆಮೇಲೆ ಎಲ್ಲ ಲೆಂತ್ ಶಾರ್ಟ್ಸ್ ನೋಡಿ ನೀವು ಸಿನಿಮಾಲಿ. ಅದರಲ್ಲೂ ನಮ್ಮ ಟೆನ್ನಿಸ್ ಕೃಷ್ಣ ಅಂತೂ ನಂದು ಅವ್ರದ್ದು ಕಾಂಬಿನೇಷನ್ನು ತುಂಬ ಹೈಲೈಟ್ ಆಗೋಯ್ತು. ಸುಮಾರು ಫಂಕ್ಷನ್ಸ್, 1-2-3 ಫಂಕ್ಷನ್ ನಾನು ಟೆನ್ನಿಸ್ ಕೃಷ್ಣ ಚೀಫ್ ಗೆಸ್ಟು. ಅಲ್ಲಿ ಅದನ್ನೇ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ವಿ ಅವ್ರಿಗೆ. SD ಬೂತ್ ಹೊರಡೆ ಕೂತ್ಬಿಟ್ಟಿರ್ತಾರೆ, ನಾನು ಏನೋ ಬಂದು ಹುಡುಕ್ದೆ ಅಲ್ಲಿ ಕೂತ್ರೆ ಎದುರ್ಕೊಳ್ಳೋದು, ಅವರು ಸರ್ ಅಂತ ಇದು ಮಾಡೋದು, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದನ್ನೆಲ್ಲ ಕಾಮಿಕ್ ಸೀನ್ಸು ಅಷ್ಟೇ ಸುದೀಪ್ ತುಂಬಾ ಸ್ಟಡಿ ಮಾಡಿ ಎಲ್ಲ ಹೇಳಿ ಇಷ್ಟೇ ಬರಬೇಕು, ಇಷ್ಟೇ ಸೆಕೆಂಡ್ಸಲ್ಲಿ ಮುಗಿಬೇಕು ಈ ಶಾರ್ಟು, ಅವೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿ. ಆಮೇಲೆ ಅದರಲ್ಲೂ ನಂದು ಸುದೀಪ್ ಯಾಕೆ ಇಡೀ ವೀರಮದಕ್ಕೆ ತುಂಬ ನೆನಪು ನಗೋದು ಏನಕ್ಕೆ ಅಂದರೆ, ನನ್ನ ಮಗನ ಕ್ಯಾರೆಕ್ಟ್ರ್ ಬಂದು ಹೇಳ್ಬಿಡ್ತಾನೆ ಅವನು. ಆದೇಶ್ ಅಂತ ಹುಡುಗ ಮರ್ತಿಲ್ಲ ನಾನು, ನಮ್ಮ ಸುರೇಶ್ ರಾಜ್ ಅಂತ ಸುದೀಪ್ ಕಸಿನ್ನೇ, ಅದು ಕೋ ಡೈರೆಕ್ಟರ್ ರೋಷನ್ ಮಾಡೋದು, ಅವ್ರ ಮಗನೇ ಅವನು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ನನ್ನ ಮಗನ. ಆ ಹುಡುಗ ಬಂದು ನನ್ನನ್ನು ಕೇಳ್ತಾರೆ ನಿಮ್ಮ ಹೆಂಡತಿಯಲ್ಲಿ ಅಂತ. ನಾನು ತೀರೋದ್ಲು ಅಂತ ಹೇಳ್ಬಿಡ್ತೀನಿ ಸುದೀಪ್ ಬಂದಾಗ. ಆವಾಗ ಇವನು ಯಾಕಪ್ಪ ಅಮ್ಮ ಬದುಕಿದ್ರು ಸುಳ್ಳು ಹೇಳ್ತೀಯ ಅಂತ, ಯಾಕೆ ಹೇಳಿ ಅಂತಂದಾಗ ಆ ಟೈಮಲ್ಲೇ ಅರುಣ್ ಸಾಗರು ನನ್ನ ಹೆಂಡತಿ ಕ್ಯಾರೆಕ್ಟರ್ ಇವರು ವಾಣಿಶ್ರೀ ಮಾಡಿದ್ರು, ಅವ್ರನ್ನ ಅಲ್ಲಿ ಮನೆಯಲ್ಲಿ ಬಂದಿ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅವನು. ಸೊ ಆ ಟೈಮಲ್ಲಿ ಹೇಳೋಕ್ಕಾಗದೆ ಎಕ್ಸ್ಪ್ರೆಷನು ವಿತ್ ಕಣ್ಣೀರಲ್ಲಿ ಹೇಳಬೇಕು. ನನಗೆ ರಿಯಲ್ ಆಗಿ ಫೀಲ್ ಆಗ್ತಾ ಇದೆ, ಕಣ್ಣೀರು ಬರ್ತಾ ಇದೆ, ಬಟ್ ಆದ್ರೆ ಒಂದು ಸೈಡ್ ಮಾತ್ರ ಕಣ್ಣೀರು ಬಿಡ್ತಾ ಇದೆ. ಅಂದರೆ ಶಾರ್ಟಲ್ಲಿ ಕಣ್ಣೀರು ಒಂದು ಸೈಡ್ ಬಿದ್ದೋಯ್ತು. ಅದಕ್ಕೆ ನಕ್ಕೋದ್ವಿ ಮಿನಿಮಮ್ 1 ಅವರ್ ಶೂಟಿಂಗೇ ಮಾಡಲಿಲ್ಲ ಇಬ್ಬರು. ಅದು ಮತ್ತೆ ಇನ್ನು ಎಮೋಷನಲ್ ಸೀನ್ ಮಾಡೋಕ್ಕಲ್ಲ, ಟೈಮ್ ತೊಗೊಳುತ್ತೆ. ಯಾಕಂದ್ರೆ ಸೀರಿಯಸ್ನೆಸ್ ಬರಬೇಕು ಅಂದರೆ ಎಲ್ಲರೂ ಸೀರಿಯಸ್ ಆಗಿರ್ಬೇಕು. ನಮ್ಮ ಸುದೀಪ್ ಆ ಟೈಮಲ್ಲೆಲ್ಲ ಜೋಕ್ ಸಾಕಾಯ್ತು. ಅದು ಆಮೇಲೆ ಒಂದೇ ಕಣ್ಣಲ್ಲಿ ಸಿನಿಮಾನು ನೋಡಿದ್ದೀವಿ, ಒಂದು ಕಡೆಯಲ್ಲೇ ನೀರು ಬರುತ್ತದು. ಅದು ಯಾಕೆ ಅದು ಗೊತ್ತಾಗಲಿಲ್ಲ. ಅದು ತುಂಬ ಚೆನ್ನಾಗಿತ್ತು ಆ ಸೀನು, ಭಾಳ ಎಂಜಾಯ್ ಮಾಡಿದ್ವಿ. ಅದು ತುಂಬ ಅಲ್ಲಿ. ಮತ್ತು ಬಾಬ್ಜಿ ಅನ್ನೋ ಕ್ಯಾರೆಕ್ಟರ್ ವಿಲನ್ ಮುಂದೆ ನನ್ನ ಮಕ್ಕಳನ್ನ ತಾಯಿನ ನೋಡಬಾರ್ದು ಕೆಟ್ಟ ದೃಷ್ಟಿ ಇದನ್ನು ಅಂದ್ಬಿಟ್ಟು ಅದು ಅಲ್ಲೂ ಕೂಡ ಫೀಲು ಇದೆರಡು ತುಂಬ ಹೆಸರು ತಂದು ಕೊಡ್ತಾರೆ ನನಗೆ, ಬಿಕಾಸ್ ಆಫ್ ಸುದೀಪೇ. ಅದು ಅವ್ರು ಹೇಳಿ ನಿಮಗೆ ಮಾಡಿಸ್ಲಿಲ್ಲ ಅಂದ್ರೆ ಮೇ ಬಿ ಬೇರೆಯವ್ರ ಹತ್ರ ಮಾಡಿಸಿರೋರೇನೋ, ನೀವು ಮಾಡೋದೇ ಇಲ್ಲ ಅಂದಿದ್ರೆ, ಬಟ್ ಮಾಡಿಸಿದಕ್ಕೆ ಎಕ್ಸ್ಟ್ರಾ ನೇಮ್ ಬಂತು. ಸರ್, ಅಂದರೆ ಮೂವಿನ ನಾವು ನಾರ್ಮಲ್ ಆಗಿ ನೋಡ್ತೀವಿ, ನೀವು ಹೇಳೋವರೆಗೂ ನಾನು ಅದನ್ನ ಅಬ್ಸರ್ವ್ ಮಾಡಿಲ್ಲ. ಒಂದೇ ಒಂದು ಕಣ್ಣಲ್ಲಿ ನೀರು ಬಂದರೆ ಇವತ್ತೂ ಅಬ್ಸರ್ವ್ ಮಾಡಿಲ್ಲ ನಾವು. ಬಟ್ ಇವಾಗ ಹೋಗಿ ನೋಡಿದಾಗ ನೀವು ಹೇಳಿದ್ರೆ ನನಗೆ ನೆನಪಾಗುತ್ತೆ ಈ ಥರ ಆಗಿತ್ತು ಅಂತ. ಆ ಥರ ಸ್ಟೋರಿಗಳು ನಿಮಗೆ ಎಷ್ಟೊಂದಿರುತ್ತೆ. ಇದೇ ಥರ ಮೆಮೊರಬಲ್ ಏನಾದರೂ ಆಫ್ ಕ್ಯಾಮ್ರಾ ಆದರೂ ಆಗಿರ್ಬೋದು, ಯಾವುದಾದ್ರೂ ಇನ್ಸಿಡೆಂಟ್ಸ್ ಇದೆಯಾ?
ಸುದೀಪ್ ನರಳ್ತಾ ಇದ್ದಿದ್ದೆ ನಮ್ಗೆ ಬೇಜಾರಾಗ್ತಾ ಇತ್ತು. ಹ್ಮ್. ಈ ಈವ್ನಿಂಗ್ವರೆಗೂ ಗೊತ್ತಾಗ್ದಿರೋಂಗಿರೋರು. ಓಕೆ. ಆ ಪೇಯ್ನು, ತಲೆನೋವು ಪೇಯ್ನ್ ಇರ್ಬೋದು, ಆಮೇಲೆ ಯಾಕಂದ್ರೆ ನಮ್ದೆಲ್ಲ ಹಂಗಿತ್ತು ಪರಿಸ್ಥಿತಿ. ಹೌದು. ಇದೇ ವೀರಮದಕರಿ ಶೂಟಿಂಗ್ ನಡೀತಿದೆ ಬಾದಾಮಿಲಿ. ಬೆಂಗಳೂರಲ್ಲಿ ಪೊರ್ಕಿ ಸಿನಿಮಾ ಶೂಟಿಂಗು ದರ್ಶನ್ ನಂದೇ ಬೇಕು, ನಾನೇ ಬೇಕು ಎರಡಕ್ಕೂ. ಇಲ್ಲಿ 4 ದಿನ ಕೊಟ್ಟು ಮತ್ತೆ ಗ್ಯಾಪ್ ಕೊಟ್ಟು ಮತ್ತೆ ಅಲ್ಲೋಗಿ ಮತ್ತೆ ಇಲ್ಲಿ ಬರೋದು ಹಂಗೆ ನಡೀತಾ ಇತ್ತು ನಂದು. ಓಕೆ. ಇನ್ನೊಂದ್ಸಲ ಲಾಸ್ಟ್ ಶೆಡ್ಯೂಲ್ ಏನಾಯ್ತು, ಮತ್ತೆ 5 days ಇಲ್ಲಿ ಕೊಟ್ಟಿದ್ದೆ. 5 days ಕರೆಕ್ಟಾಗಿ ಮುಗಿಸ್ಬೇಕಾಯ್ತು. ಬಿಕಾಸ್ ಆಫ್ ಪಾಪ ಸುದೀಪ್ದು ಪ್ರಾಬ್ಲಮ್ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಅಲ್ಲಿ ಸಿಚುವೇಶನ್ ನಮ್ಮನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಆ ಥರ ಇತ್ತು ಪರಿಸ್ಥಿತಿ. ಸುದೀಪ್ದು ತಪ್ಪಿಲ್ಲ, ನಂದು ತಪ್ಪಿಲ್ಲ, ಪ್ರೊಡ್ಯೂಸರ್ಗೆ ಅದು ಗೊತ್ತಾಗಲ್ಲ. ಸೊ ಅಲ್ಲೇನಾಯ್ತು, ನಡೀತು ಸೀನು ಇಂಪ್ರೂವೈಸೇಷನ್ಗೋಸ್ಕರ ಅದು ಚೆನ್ನಾಗಿ ಬರ್ತಾ ಅದು 5th day ಆಲ್ಸೋ ನಾಟ್ ಇಟ್ ಕಂಪ್ಲೀಟೆಡ್. ಎಕ್ಸ್ಟೆಂಡ್ ಇತ್ತು ಅದು 1 day. ಬಟ್ ಪ್ರಾಬ್ಲಮ್ ಏನಂದರೆ 6th day ನಾನು ಇಲ್ಲಿ ಬೆಂಗಳೂರು ಎಸ್ಟಿಮ್ ಮಾಲಲ್ಲಿ ಪೊರ್ಕಿ ಶೂಟಿಂಗು, ಅದರಲ್ಲೂ ಅವಿನಾಶು, ಆಶೀಶ್ ವಿದ್ಯಾರ್ಥಿ ಎಲ್ಲರ ಕಾಂಬಿನೇಷನ್ ಇದೆ. ಸೊ ದರ್ಶನ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಏನು ಮಾಡೋದು, ಬರಲೇಬೇಕು. ಬಟ್ ಅಲ್ಲಿ ಏನಾದ್ರು ಪ್ರೊಡ್ಯೂಸರ್ಗೆ ಬರ್ಡನ್ ಆಗುತ್ತೆ ಫ್ಲೈಟು. ಯಾಕಂದ್ರೆ ನಾವು ಇದ್ದಿದ್ದು ಬಾದಾಮಿಯಿಂದ ಹುಬ್ಳಿಗೆ 3 hour ಕಾರ್ ಜರ್ನಿ. ಅಲ್ಲಿಂದ ಹುಬ್ಳಿಗೆ ಫ್ಲೈಟ್ ಇದ್ದಿದ್ದು. ಸೊ ಏನಾಯ್ತು, ಈ ಥರ ಇದ್ದೆಲ್ಲ ಆದಾಗ ಪ್ರೊಡ್ಯೂಸರ್ಸ್ ಅರ್ಥ ಮಾಡ್ಕೋಬೇಕು ನನ್ನ ಟೈಮು. ಒಂದು ಕ್ವಾಲಿಟಿ ಬರ್ತಿರ್ಬೇಕಾದ್ರೆ ಏನಾಗುತ್ತೆ, ಸಮ್ಟೈಮ್ಸ್ ಸ್ವಲ್ಪ 1 or 2 days 5 days ಆಗುತ್ತೆ. ಕ್ಷಣಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ. ನಾವು ಅದಕ್ಕೆ ಸ್ಪಂದಿಸೋಕ್ಕೂ ಆಗ್ತಾ ಇರಲಿಲ್ಲ. ಬಿಕಾಸ್ ನಮ್ಗೆ ಇಲ್ಲಿ ಈ ಪ್ರೊಡ್ಯೂಸರ್ ಬಿಡ್ತಾರಾ, ಈ ಡೈರೆಕ್ಟ್ರು ಬಿಡ್ತಾರಾ, ನಾಳೆ ಹಾಕೋದಿಲ್ಲ. ಡೇಟ್ ಕೊಟ್ಮೇಲೆ ಬರಲಿಲ್ಲ ಅಂದರೆ ನಮಗಿದು. ಸೊ ಆ ಟೈಮಲ್ಲಿ ಒಂದಷ್ಟು ಹೀಟ್ ಮೂಮೆಂಟ್ ಆಯಿತು. ಆಮೇಲೆ ಅರ್ಥ ಮಾಡ್ಕೊಂಡು ನಾವು ಯಾಕೆ ಹಂಗೆ ನಡ್ಕೊಂಡ್ವಿ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಂಡು, ಈಗ ಸುದೀಪ್ ಅವ್ರು ಆಗ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗ್ಬೋದು, ಬಟ್ ಅವರು ಕೋಆಪ್ರೇಟ್ ಮಾಡಿ ನಡ್ಕೊಂಡ್ರು. ಮತ್ತೆ ವಾಪಸ್ ಹೋಗಿ ಶೂಟಿಂಗ್ ಮಾಡಿ ಮುಗಿಸಿ ಬಂದಿದ್ದಾಯ್ತು. ಎಷ್ಟು ಬ್ಯುಸಿ ಇದ್ರಿ ಅಲ್ಲ ಸರ್, ಒಂದಿನೂ ನಡೀತಿತ್ತು, ಅವತ್ತಿತ್ತು, ಚೆನ್ನಾಗಿ ನಡೀತಾ ಇತ್ತು. ಓಕೆ ಸರ್, ರಿಲೀಸ್ ಆಯಿತು, ಸಿಕ್ಕಾಬಟ್ಟೆ ಹಿಟ್ ಆಯಿತು. ಆಮೇಲೆ ಸಾಂಗ್ಸ್ಗಳು ಅಷ್ಟೇ ಮೂವಿಯಲ್ಲಿ ತುಂಬ ಚೆನ್ನಾಗಿ ಹಿಟ್ ಆಯಿತು. ಮತ್ತು ಮಕ್ಕಳ ಜೊತೆ ನೀವು ಅಂದರೆ ಒಂದು ಮಗು ಜೊತೆ ನೀವು ಶೂಟ್ ಮಾಡಿದ್ದು, ಫೈಟಿಂಗ್ ಸೀನ್ಸ್ ಎಲ್ಲ ಇತ್ತು. ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ ಸರ್ ಅದನ್ನು? ಅಯ್ಯೋ, ಫೈಟಿಂಗ್ ಸೀನ್ ಹೈದ್ರಾಬಾದಲ್ಲಿ ಮಾಡಿದ್ದು, ಅದು ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ರಾಗಿಣಿ, ಹೌದು, ಫಸ್ಟ್ ಸಿನಿಮಾ ರಾಗಿಣಿ. ಅದಕ್ಕೆ ಮುಂಚೆ ಯಾವುದೋ ಒಂದು ಸಿನಿಮಾ ಮಾಡಿದ್ರಂತೆ, ನಮ್ಮ ಶೋಭರಾಜ್ ಜೊತೆ ಯಾವುದೋ ಒಂದು ಸಿನಿಮಾ ಮಾಡಿದ್ರಂತೆ. ಬಟ್ ಕನ್ನಡ ಒಂದು ಅಕ್ಷರ ಬರ್ತಾ ಇರಲಿಲ್ಲ. ಇದೇ ರಾಗಿಣಿನ ಇವತ್ತು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರೋದಂದ್ರೆ ಖುಷಿ ಆಗುತ್ತೆ. ಶಿ ಈಸ್ ಫ್ರಮ್ ಪಂಜಾಬ್, ಐ ಥಿಂಕ್ ಸೊ. ಅವ್ರ ತಾಯಿ ಮತ್ತು ಅವ್ರು ಬರೋವ್ರ ಸೆಟ್ಟಿಗೆ. ಅದರಲ್ಲಿ ಸುದೀಪ್ಗೆ ಮೊದಲೇ ಶಾರ್ಟ್ ಟೆಂಪರ್ ಸುದೀಪ್. ಅಂದರೆ ಏನಂದರೆ ಹೇಳ್ಕೊಟ್ಟಿದ್ದಾಗ ಇದು ಮಾಡೋಕ್ಕಲ್ಲ, ಅಂದರೆ ಪಾಪ ಹಂಗೆ ಕ್ಯಾಚ್ ಮಾಡೋರು. ಸುರೇಶ್ ರಾಜು ಪಕ್ಕ ಮೇಯ್ನು ಕೋಆರ್ಡಿನೇಟರ್, ಅವರೇ ರಾಗಿಣಿಗೆ ನೀಟಾಗಿ ಹೇಳ್ಕೊಡ್ತಾ ಇದ್ದಿದ್ದು. ಒಂದೊಂದು ಕನ್ನಡ ಆ ಮೀನಿಂಗು, ಪಾಪ ಒಂದು ಅಕ್ಷರ ಪಾಪ ಮೀನಿಂಗ್ ಗೊತ್ತಿರಲಿಲ್ಲ ರಾಗಿಣಿಗೆ ಆ ಟೈಮಲ್ಲಿ. ನಿಜವಾಗ್ಲೂ ಖುಷಿ ಆಗುತ್ತೆ. ರಾಗಿಣಿನ ಇಷ್ಟು ಇವತ್ತು ಈ ಲೆವೆಲ್ ಕನ್ನಡದಲ್ಲೇ ಇಂಡಸ್ಟ್ರಿಯಲ್ಲಿ ಎಲ್ಲ ಏನೇನೋ ಫೇಸ್ ಮಾಡಿನೂ ಇಂಡಸ್ಟ್ರಿ ಸ್ಟ್ಯಾಂಡಿಂಗ್ ಆಗಿದ್ದಾರೆ ಅಂದರೆ ದಟ್ಸ್ ಗ್ರೇಟ್. ಆ್ಯಕ್ಚುಲಿ ರಾಗಿಣಿಗೆ ಅದು ಸೂಪರ್ ಲೈಫ್ ಆಗೋಯ್ತು. ಅದಾಗಿದ ತಕ್ಷಣ ಕೆಂಪೇಗೌಡನೂ ಸಿಕ್ತು. ಒಳ್ಳೆ ಇದು ರಾಗಿಣಿ ಅಂದರೆ ಚೆನ್ನಾಗಿ ಅವರು ಪ್ರಿಪೇರ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಬಂದರು. ಅವ್ರನ್ನೊಂದು ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಯ್ತು ಅಲ್ಲಿ ನಮ್ಮ ಸುದೀಪ್ ಅವರು. ಯಾಕಂದ್ರೆ ಸುದೀಪ್ ಅಷ್ಟು ಈಸಿಯಾಗಿ ಹೊಸೊಬ್ರನ್ನ ತೊಗೊಂಡ್ರು ಕೆಲವು ಆಡಿಷನ್ ಮಾಡಿಸಿ ನೋಡಿರ್ತಾರೆ, ಅಂದರೆ ಪರ್ಫಾರ್ಮರಾ, ಅಟ್ಲೀಸ್ಟ್ ಪರ್ಫಾರ್ಮರಾ ಅಂತ. ಯಾಕಂದ್ರೆ ಅದು ಬೇಕು ಮೇಯ್ನು. ಬಟ್ ಸುದೀಪ್ ಕಾನ್ಫಿಡೆಂಟಾಗಿ ಅದು ಮಾಡಿದ್ರು. ಅದೊಂದಷ್ಟು ಇದಿತ್ತು ಹೊಸೊಬ್ರು ಅನ್ನೋದು. ಪ್ರೊಡ್ಯೂಸರ್ಸ್ಗೆ ಇದು ಮಾಡೋಕ್ಕಲ್ಲ, ಅದರಲ್ಲಿ ರಾಗಿಣಿನೂ ಮಾಡಿದ್ರು. ಅದೊಂದು ಮಕ್ಕಳು ಪಾತ್ರ ಅದೆಲ್ಲ ಚೆನ್ನಾಗಿತ್ತು. 2 ಮಕ್ಕಳು ಪಾತ್ರ ಅವ್ರು ಚೆನ್ನಾಗಿ ಮಾಡ್ದ. ಅವನು ಆದೇಶನವನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ದ. ಆ್ಯಂಡ್ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಅಂದರೆ ನಮ್ಗೆ ಅದೇ ನಮ್ಮ ಟೆನ್ನಿಸ್ ಕೃಷ್ಣನ್ ಜೊತೆ ಭಾಳ, ಅವರು ಅಂತೂ ಸೂಪರ್ ಆ್ಯಕ್ಟರ್. ಅವ್ರ ಜೊತೆ ಆ ಟೈಮಲ್ಲಿ ಅವ್ರ ಜೊತೆ ಫಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊಂಡಿದ್ದು ಸ್ಕ್ರೀನು, ಅದೊಂದು ಖುಷಿ ಇದೆ. ಸೊ ಹಿಂಗೆ ಒಂದೊಂದು ಸಿನಿಮಾಲು ಒಬ್ಬೊಬ್ರು ಸೀನಿಯರ್ ಆ್ಯಕ್ಟರ್ಸ್ ಜೊತೆ ಶೇರ್ ಮಾಡ್ಕೊಂಡು ನಮಗೂ ಅವ್ರ ಹತ್ರ ತಿಳ್ಕೊಳ್ಳೋದು ಸಾಕಷ್ಟು ಇತ್ತು. ಒಂದು ತಿದ್ದುಪಡಿ ಆಗ್ತಾ ಹೋದ್ವಿ ಅಷ್ಟೇ. ಹೌದು. ಅಂದರೆ ಆ್ಯಕ್ಷನ್ ಸೀನ್ಸ್ಗಳೆಲ್ಲ ಮಾಡಬೇಕಾದ್ರೆ ಮಕ್ಕಳನ್ನ ಇನ್ವಾಲ್ವ್ ಮಾಡಿದ್ರು. ಸುದೀಪ್ ಅವ್ರ ಮಗಳ ಕ್ಯಾರೆಕ್ಟರ್ ಇತ್ತು. ಆ ಕ್ಯಾರೆಕ್ಟರ್ ಹೆಂಗಾಯಿತು ಅಂದರೆ ಮೇಲಿಂದ ಬೀಳೋದು ಅದೆಲ್ಲ ಸೀನ್ಸ್ಗಳೆಲ್ಲ ಹೆಂಗೆ ಮಾಡಿದ್ರು? ಇಲ್ಲ ಮಾಡಿದ್ರು ಅಂದರೆ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು.
ಅದು ಹಂಗಾಗಿ ಅದು ತುಂಬ ಚೆನ್ನಾಗಿ ಬಂತು. ಗೊತ್ತಾಗಲ್ಲ ಅದು ಅಲ್ಲಿ ನಮಗೆ ಟೆನ್ಷನ್ ಆಯ್ತು, ಆ ಹೌದು, ಮಗು intense ಇರುತ್ತೆ ಆ ಅಲ್ಲಿ. ಚಿಕ್ಕ ಹುಡುಗಿ ಅದು ಎಷ್ಟು ಚೆನ್ನಾಗಿ ಮಾಡಿದೆ ಅದು, ಹೌದು. ಭಾಳ ಚೆನ್ನಾಗಿ ಮಾಡಿದಲ್ಲ. ಈಗ ಅವಳು ಆ ಹುಡುಗಿನೇ ಈಗ 18-20 ವರ್ಷ, ಮೊನ್ನೆ ರೀಸೆಂಟಾಗಿ ಎಲ್ಲೋ ನೋಡಿದಾಗ ಶಾಕ್ ಆಗೋದು, ಈ ಹುಡುಗಿನೇನ ಅದು ಅಂತ. ಅಷ್ಟು ಮಕ್ಕಳು ಹೆಣ್ಮಕ್ಳು ಭಾಳ ಚೇಂಜಸ್ ಆಗಿಬಿಡ್ತಾರೆ, 10-15 ಇಯರ್ಸ್ಗೆ ಚೇಂಜಸ್ ಆಗಿಬಿಡ್ತಾರೆ. ಖುಷಿ ಆಯಿತು, ಬಂದು ಮಾತಾಡಿಸಿ ಇದೆಲ್ಲ ಹೋದ್ರು. ಅದೊಂದು ನೆನ್ಪಿಟ್ಕೊಂಡು ಮಾತಾಡ್ಸಿದಾರೆ. ಏನಕ್ಕಂದ್ರೆ ಅವಾಗ ತುಂಬಾ ಚಿಕ್ಕ ಏಜು. ಹೌದು 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 ಹೌದು. ಫೈಟ್ ಟೈಮಲ್ಲೆಲ್ಲ ಮಕ್ಕಳನ್ನೆಲ್ಲ ಯೂಸ್ ಮಾಡೋದು ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮಾಡಬೇಕು. ಅದೆಲ್ಲ ತುಂಬ ಪ್ರಿಪ್ರೇಷನ್ ಮಾಡೋರು ಸುದೀಪ್ ಅವರೆಲ್ಲ, ಅದೆಲ್ಲ ಮೇಯ್ನಾಗಿ ನೋಡ್ಕೊಳ್ಳೋರು. ಈಸಿ ಆಯಿತು. ಓಕೆ ಸರ್, ಇವಾಗ ನಿಮಗೆ ಸುದೀಪ್ ಅವರು ಹೋಗೋವಾರು ಫ್ರೆಂಡು ಆಯಿತಾ, ಇವಾಗ ಡೈರೆಕ್ಷನ್ನು ಮಾಡ್ತಿದ್ದಾರೆ, ಅವ್ರು ಆ್ಯಕ್ಟಿಂಗು ಮಾಡ್ತಿದ್ದಾರೆ. ನೀವು ಅಷ್ಟೇ ಕ್ಲೋಸ್ ಆಗಿದ್ದೀರಾ, ಅಷ್ಟೇ ಲೀನಿಯನ್ಸ್ ಆಗಿದ್ದೀರಾ. ಅವ್ರಿಗೆ ಕಷ್ಟ ಆಗುತ್ತಾ ಡೈರೆಕ್ಷನ್ ಮಾಡೋಕ್ಕೆ ಪರಿಚಯ ಇದ್ದಾಗ? ಇಲ್ಲ ಇಲ್ಲ, ಎಸ್ಪೆಷಲಿ ನಾನು ಆ ಲೀನಿಯನ್ಸ್ ತೊಗೊತಾ ಇರಲಿಲ್ಲ, ಆ ಸಲಿಗೆ ತೊಗೋತಾ ಇರಲಿಲ್ಲ. ಫಸ್ಟ್ ಅದು ನನ್ನಲ್ಲಿ ಅದು ಆ ಡಿಸಿಪ್ಲಿನ್ ಇದ್ದಿದ್ದರಿಂದ ನನಗೆ ಅದು ತೊಂದರೆ ಆಗಲಿಲ್ಲ. ಅಲ್ಲಿ ಸೆಟ್ಟಲ್ಲಿ ಶಾರ್ಟಲ್ಲಿ ಏನಿತ್ತು, ನನಗೆ ಸುದೀಪ್ ಬೇರೆ ಕಾಮಿಡಿ ಜಾಸ್ತಿ ಮಾಡೋದು, ರೇಗ್ಸೋದು, ಕಾಮಿಡಿ ಎಲ್ಲ ತುಂಬ ಇದೆ ಫ್ರೆಂಡ್ಶಿಪ್ಪಲ್ಲಿ. ಸೊ ಆಮೇಲೆ ಅಲ್ಲೇನೋ ನಾನು ರೀಟೇಕ್ ತೊಗೊಂಬಿಟ್ರೆ ಇನ್ನೂ ರೇಗ್ಸ್ ಹಾಕ್ಬಿಡ್ತಾರೆ. ಹಂಗಾಗಿ ಭಾರಿ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡ್ತಾಯಿದ್ದೆ. ಸರಿ ಇಲ್ಲನೇ ಮಾನಿಟ್ರೆ, ಇಲ್ಲ ಇನ್ನೊಂಚೂರು ಬೇಕಾದ್ರೆ ಮಾನಿಟ್ರ್ ಮಾಡೇ ಟೇಕ್ ಹೋಗ್ತಾ ಇದ್ದೀನಿ ನಾನು. ಯಾವುದೇ ಕಾರಣಕ್ಕೂ ಸುಮ್ಮನೆ ಓವರ್ ಕಾನ್ಫಿಡೆಂಟ್ ಆಗಿ ಟೇಕ್ ಹೋಗ್ತಾನೆ ಇರಲಿಲ್ಲ. ಹಂಗಾಗಿ ನಂದು ಸುದೀಪ್ದು ವೇವ್ ಲೆಂತ್ ಹಂಗೆ ಚೆನ್ನಾಗಿತ್ತು ಶೂಟಿಂಗಲ್ಲಿ. ಓಕೆ ಸರ್, ಫಸ್ಟ್ ಬೇಡ ಅಂತಂದಿದ್ರಿ ಈ ಕ್ಯಾರೆಕ್ಟರ್ನ, ಆಮೇಲೆ ಒಪ್ಸಿದ್ರು, ಒಪ್ಕೊಂಡ್ರು. ಆಮೇಲೆ ಕರೆಕ್ಟು, ಅದಾದಮೇಲೆ ರಿಲೀಸ್ ಆದಮೇಲೆ ಒಂದು ಕಡೆ ಕೂತಿದ್ವಿ, ಎಲ್ಲ ಹೊಗಳಿದ್ದು. ಆಮೇಲೆ ಈ ಅವಾರ್ಡ್ ಬಂದಮೇಲೆ ಹೆಂಗೆ ಮಗನ ಇವಾಗ ಹೇಳ್ತೀಯ ಹಂಗೆ ಹೆಂಗೆ ಅಂತ ಬೈಸ್ಕೊಂಡಿದ್ದು ಇದೆ. ಹೂನಪ್ಪ ಸಾರಿಡಪ್ಪ ಅಂತ. ಮತ್ತೆ ಸುಮ್ಮನೆ ಮುಚ್ಕೊಂಡು ನಾನು ಹೇಳಿದಾಗ ಇಂಥ ರೋಲ್ ಮಾಡೋದ್ರೆ ಮಾಡೋ ಹಂಗೆ ಹೆಂಗೆ ಅಂತ, ಆಯ್ತಪ್ಪ ಮಾಡ್ತೀನಿ ಅಂತೇಳಿ ತಲೆ ಬಗ್ಸಿದ್ದು ಆಯಿತು. ಹೌದಲ್ಲ ಸರ್, ನಾವೇನೋ ಒಂದು ಪಾತ್ರ ಮಾಡಿರ್ತೀವಿ, ಅದಕ್ಕೆ ಜನ ಹೌದು ಸ್ಪಂದಿಸ್ತಾರೆ, ಬಟ್ ಅದನ್ನ ಗುರ್ತಿಸಿ ಒಂದು ಸಂಸ್ಥೆ ನಮಗೆ ಒಂದು ಅವಾರ್ಡ್ ಕೊಡುತ್ತೆ ಅಂತಂದ್ರೆ ಅದಕ್ಕಿಂತ ಮೀರಿದಿನ್ನೇನು ಇಲ್ಲ ಅನ್ಸುತ್ತೆ ಅಲ್ವಾ? ನಿಜ ನಿಜ. ಓಕೆ ಸರ್, ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತು ಮಾತಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಧರ್ಮ ಅವರ ಅಭಿನಯದ ವೀರಮದಕರಿ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಶೂಟ್ ಎಲ್ಲಿ ಮಾಡಿದ್ರು, ಶೂಟಲ್ಲಿ ಏನೇನೆಲ್ಲ ನಡೀತು, ಎಲ್ಲದನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.